ಸಂತ್ರಸ್ತರಿಗೆ ಮನೆ ಭಾಗ್ಯ ಒತ್ತಡಕ್ಕೆ ಮಣಿದ್ರ ಸಿಎಂ ಡಿಸಿಎಂ ಯಾರ್ಯಾರಿಗೆ ಸಿಗುತ್ತೆ ಫ್ಲಾಟ್ ಸರ್ಕಾರದ ರೂಲ್ಸ್ ಏನು ಒತ್ತುವರಿ ಸ್ಥಳದಲ್ಲಿ ರೋಗದ ಭೀತಿ ಬೀದಿಗೆ ಬಿದ್ದ ಜನ ಹೇಳೋದೇನು ಕೋಗಿಲು ಕೂಗು ಕೋಗಿಲು ಲೇಔಟ್ನಲ್ಲಿ ಒತ್ತುವರಿ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಸಂತ್ರಸ್ತರಿಗೆ ಸರ್ಕಾರದಿಂದ ಹೊಸ ಮನೆಯ ಭಾಗ್ಯ ಮೊನ್ನೆ ಒತ್ತುವರಿ ಮಾಡಿಕೊಂಡ್ರು ಅನ್ನುವ ಕಾರಣಕ್ಕಾಗಿ ಅವರು ಕಟ್ಕೊಂಡಿದ್ದಂತಹ ಮನೆಗಳನ್ನ ಶೆಡ್ಗಳನ್ನ ತೆರವುಗೊಳಿಸಿದ್ರು ಇದೀಗ ಸರ್ಕಾರವೇ ಹೊಸ ಮನೆ ಭಾಗ್ಯವನ್ನ ಕಲ್ಪಿಸ್ತಾ ಇದೆ ಸುಮಾರು 160 ಕುಟುಂಬಗಳಿಗೆ ಹೊಸ ಫ್ಲಾಟ್ ಅನ್ನ ನೀಡಲಾಗುತ್ತೆ ನಿನ್ನೆ ಸಭೆಯನ್ನ ಮಾಡಿದ್ರು ಸಿಎಂ ಹಾಗೆಯೇ ಡಿಸಿಎಂ ಅವರ ನೇತೃತ್ವದಲ್ಲಿ ಸಭೆಯನ್ನ ನಡೆಸಲಾಯಿತು ಈ ಸಭೆಯಲ್ಲಿ ಘೋಷಣೆಯನ್ನ ಮಾಡಿದ್ದಾರೆ ಅದೇ ಕಾರಣಕ್ಕಾಗಿ ಇವತ್ತು ಹಾಗೆಯೇ ನಾಳೆ ಸರ್ವೆ ಮಾಡೋದಕ್ಕೂ ಕೂಡ ಸಿದ್ದರಾಮಯ್ಯ ಅವರು ಆದೇಶವನ್ನ ಹೊರಡಿಸಿದ್ದಾರೆ ಹೊಸ ವರ್ಷದ ದಿನದಂದೇ ಹೊಸ ಮನೆ ಭಾಗ್ಯ ಇದೀಗ ಈ ನಿರಾಶ್ರಿತರಿಗೆ ಸಿಗ್ತಾ ಇದೆ ಇನ್ನು ನಿರಾಶ್ರಿತರ ಪಟ್ಟಿಯನ್ನ ತಯಾರಿಸೋದಕ್ಕೆ ಸಿಎಂ ಸೂಚನೆಯನ್ನ ಕೊಟ್ಟಿದ್ದು ಈಗಾಗಲೇ ಅಧಿಕಾರಿಗಳು ದಾಖಲೆಯನ್ನು ಕೂಡ ಸಂಗ್ರಹ ಮಾಡ್ತಾ ಇದ್ದಾರೆ ಅನೇಕ ದಾಖಲೆಗಳು ಸಂಗ್ರಹ ಆಗಿದೆ ಆದ್ರೆ ಇಲ್ಲಿರುವಂತಹ ಒಂದು ಅಂಶ ಅಂತ ಹೇಳಿದ್ರೆ ಸೂಕ್ತ ದಾಖಲೆ ಇದ್ದರೆ ಮಾತ್ರ ಇಲ್ಲಿ ನಿರಾಶ್ರಿತರಿಗೆ ಯಾರ್ಯಾರು ಇದೀಗ ಮನೆಯನ್ನ ಕಳ್ಕೊಂಡಿದ್ದಾರೆ ಶೆಡ್ ಅಲ್ಲಿ ವಾಸ ಇದ್ರು ಅವ್ರು ಯಾರಿಗೂ ಕೂಡ ದಾಖಲೆಗಳು ಇದ್ರೆ ಮಾತ್ರ ಮನೆ ಭಾಗ್ಯ ಸಿಗುತ್ತೆ ಬ್ಯಾಟರಾಯನಪುರ ಬೈಯಪ್ಪನಹಳ್ಳಿ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ನಿರ್ಮಿಸಿರುವಂತಹ ವಸತಿ ಸಮುಚ್ಚಯದಲ್ಲಿನ 20 ರಿಂದ 30 ಫ್ಲಾಟ್ನಲ್ಲಿ 1 BHK ಯಲ್ಲಿ ಅಡುಗೆ ಕೋಣೆ ಬೆಡ್ರೂಮ್ ಹಾಲ್ನ ವ್ಯವಸ್ಥೆ ಇದೆ ಆ ಫ್ಲಾಟ್ ಅನ್ನ ನೀಡಲಾಗುತ್ತೆ ಬೈಯಪ್ಪನಹಳ್ಳಿ ಸರ್ವೆ ನಂಬರ್ 23ರಲ್ಲಿ ಸುಮಾರು 1187 ಮನೆಗಳನ್ನು ನಿರ್ಮಾಣ ಮಾಡಿದ್ದಾರೆ ಟೋಟಲ್ ಮನೆಗಳು ಇರೋದು ಟೋಟಲ್ ಇಲ್ಲ ಅವ್ರಿಗೆ ಲಿಸ್ಟ್ ಕೊಡ್ತಾರಲ್ಲ ಅವ್ರಿಗೆ ಯಾರು ಲಿಸ್ಟ್ ಕೊಡ್ತಾರೆ ಕಾರ್ಪೊರೇಷನ್ ಅವರು ಮತ್ತೆ ವೆರಿಫೈ ಮಾಡಿ ಜಿನೈನ್ ಪರ್ಸನ್ಸ್ ಯಾರ್ಯಾರು ಮನೆ ಕಳ್ಕೊಂಡಿದ್ದಾರೆ ಅವರಿಗೆ ಮನೆಗಳನ್ನ ಕೊಡ್ತಕ್ಕಂಥದಕ್ಕೆ ಲಿಸ್ಟ್ ಕೊಡ್ತಾರೆ ಅವರು ವೆರಿಫೈ ಮಾಡಿ ಲಿಸ್ಟ್ ಕೊಟ್ಟಾದ್ಮೇಲೆ ಆ ಲಿಸ್ಟ್ ಕೊಟ್ಟಾದ್ಮೇಲೆ ಯಾರು ಅರ್ಹ ವ್ಯಕ್ತಿಗಳಿದ್ದಾರೆ ಅವರಿಗೆ ಈ ಬೈಯಪ್ಪನಹಳ್ಳಿ ಮಲ್ಟಿ ಸ್ಟೋರಿಡ್ ಬಿಲ್ಡ್ ಹೌಸಿಂಗ್ ಪ್ರಾಜೆಕ್ಟು ಈ ಬೈಯಪ್ಪನಹಳ್ಳಿ ಎಷ್ಟು ದೂರ ಇದೆ ಅಂತಂದ್ರೆ ಕೋಗಿಲುವಿಂದ 7 ಕಿಲೋಮೀಟರ್ 7 ಕಿಲೋಮೀಟರ್ಸ್ ಅದೇ ಕ್ಷೇತ್ರ ಸರ್ ಹತ್ರ ಇರೋದು ಹತ್ರ 7 ಕಿಲೋಮೀಟರ್ ಇದೆ ಒಂದು ಮನೆಗೆ 11.20 ಲಕ್ಷದ ಮನೆಗಳನ್ನು ಅವರಿಗೆ ಅಲಾಟ್ ಮಾಡಬೇಕು ಅಂತ ಹೇಳಿದ್ದೀನಿ ಬೈಯಪ್ಪನಹಳ್ಳಿ ಸರ್ವೆ ನಂಬರ್ 23ರಲ್ಲಿ ಸುಮಾರು 1187 ಮನೆಗಳನ್ನು ನಿರ್ಮಾಣ ಮಾಡಿ ಕೋಗಿಲು ಬಡಾವಣೆ ನೆರೆ ನಿವಾಸಿಗಳಿಗೂ ಕೂಡ ಇದೀಗ ಆತಂಕ ಎದುರಾಗಿದೆ ಕಾರಣ ವೋಟರ್ ಐಡಿ ಕರೆಂಟ್ ಬಿಲ್ ಕಟ್ಟಿದ್ರು ಕೂಡ ಈ ಒಂದು ಆತಂಕ ಇದೀಗ ಈ ಭೀತಿ ಅವರಲ್ಲಿ ಕಾಣಿಸ್ತಾ ಇದೆ ಡೆಮಾಲಿಷನ್ ಮಾಡಿದ ಪಕ್ಕದ ನಿವಾಸಿಗಳು ಗೋಳನ್ನ ಹೇಳ್ತಾ ಇದ್ದಾರೆ ನಮ್ಮ ಪರಿಸ್ಥಿತಿ ಏನು ಅನ್ನುವಂತಹ ಆತಂಕದಲ್ಲಿದ್ದಾರೆ ದಾಖಲೆ ತೋರಿಸಿ ಮನೆ ಉಳಿಸಿ ಅಂತ ಹೇಳಿ ಅಳಲನ್ನ ತೋಡ್ಕೊಳ್ತಿದ್ದಾರೆ ಬೇರೆ ಜಾಗ ಬೇಡ ನಮ್ಗೆ ಇದೇ ಜಾಗವನ್ನ ಉಳಿಸಿಕೊಡಿ ಅಂತ ಹೇಳಿ ನ್ಯೂಸ್ 18 ಕನ್ನಡದ ಮುಂದೆ ಕಣ್ಣೀರು ಹಾಕಿ ಗೋಳಾಟವನ್ನ ಮಾಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಬೋವಿ ದಲಿತ ಸಮುದಾಯಕ್ಕೆ ಸೇರಿದ 100ಕ್ಕೂ ಅಧಿಕ ಮನೆಗಳಿದ್ದು ಕೇವಲ ಮುಸ್ಲಿಮರು ಮಾತ್ರ ಅಲ್ಲ ನಾವು ಕೂಡ ಇಲ್ಲೇ ವಾಸ ಮಾಡ್ತಾ ಇದೀವಿ ನಮ್ಮ ಮನೆಗಳನ್ನ ಡೆಮಾಲಿಷನ್ ಮಾಡಬೇಡಿ ಅಂತ ಹೇಳಿ ಕಣ್ಣೀರು ಹಾಕಿದ್ದಾರೆ ಆದರೆ ಕಂದಾಯ ತೆರಿಗೆ ಆಗಿರ್ಬೋದು ನೋಂದಣಿ ಆಗಿರ್ಬೋದು ವಾಟರ್ ಬಿಲ್ ಕೂಡ ಕಟ್ಟಿಲ್ಲ ಈ ಜನ ಹಾಗಾಗಿ ಇದೀಗ ಅವರ ಹತ್ರ ಒಂದು ಆತಂಕ ಎದುರಾಗಿರುವಂಥದ್ದು ನಮ್ಗೆ ಏನಂದ್ರೆ ಸರ್ ಬೇರೆ ಕಡೆ ಅವಕಾಶ ಮಾಡಿಕೊಟ್ರೆ ಹೋಗ್ಬೋದು ಹುಟ್ಟಿದ್ದು ಇಲ್ಲ ಇನ್ನು ಸಾಯೋದು ಇಲ್ಲ ಇನ್ನೆಲ್ಲಿ ಸರ್ ನಾವು ಬೇರೆ ಕಡೆ ಹೋಗಿ ತಿರ್ಗಾ ನಮ್ಮ ಕೆಲ್ಸಗಳು ಬೇಕು ಅಂದರೆ ತಿರ್ಗಾ ನಮ್ಗೆ ಸೇನಾ ತೊಂದರೆ ಐತೆ ಸರ್ ಇಲ್ಲಿ ಇವಾಗ ನಾವೆಲ್ಲ ಅನ್ನ ತಂದಿರ್ತಾರೆ ಊರಾಗೆಲ್ಲ ಬೆಳೆದ್ಬಿಟ್ಟಿದ್ರಿ ಎಲ್ಲಾದರೂ ಹೋದ್ರೆ ಒಂದು ಕೆಲಸ ಕೊಡ್ತಾರೆ ಒಂದು ಮಾಡ್ಕೋಬೋದು ಕಲ್ಲು ಹೊಡಿಬೋದು ಇವಾಗ ಗಿಟಿಗೆ ಹಾಕ್ಬಿಟ್ರೆ ನಾವೆಲ್ಲಿ ಹೋಗಿ ಸರ್ ಕಲ್ಲು ಹೊಡಿಯೋದು ನಾವು ಗಾಡಿಗಳು ಓಡಿಸೋದು ನಮಗೆಲ್ಲಿ ಸರ್ ಕೆಲಸ ಕೊಡಿ ಸರ್ ನಮ್ಗೆ ಬಿಟ್ಬಿಟ್ಟು ಹೋಗಿರೋದು ನಮ್ಮ ತಂದೆಯವ್ರು ಇದೊಂದೇ ಆಸ್ತಿ ಸರ್ ಇದು ಒಂದು ಆಸ್ತಿನಾಗ ನಾನು ನನ್ನ ತಮ್ಮ ನಮ್ಮ ಅಕ್ಕ ಇಷ್ಟು ಜನ ವಾಸ ಮಾಡ್ಬೇಕು ಸರ್ ಆ ಮನೆಯಲ್ಲಿ
ಅಷ್ಟೇ ಸರ್ ನಮ್ಗೆ ತಿಳಿದಿರೋದಷ್ಟೇ. ನಮ್ಗೆ ಏನಂದ್ರೆ ಸರ್ ಬೇರೆ ಕಡೆ ಅವಕಾಶ ಮಾಡಿಕೊಟ್ರೆ ಹೋಗ್ಬೋದು, ಹುಟ್ಟಿದ್ದು ಇಲ್ಲ ಇನ್ನು ಸಾಯೋದು ಇಲ್ಲ ಇನ್ನೆಲ್ಲಿ ಸರ್. ನಾವು ಬೇರೆ ಕಡೆ ಹೋಗಿ ತಿರ್ಗಾ ನಮ್ಮ ಕೆಲ್ಸಗಳು ಬೇಕು ಅಂದರೆ ತಿರ್ಗಾ ನಮ್ಗೆ ಸೇನಾ ತೊಂದರೆ ಐತೆ ಸರ್. ಇಲ್ಲಿ ಇವಾಗ ನಾವೆಲ್ಲ ಅಣ್ಣ ತಮ್ಮದಿರ್ತಾರೆ, ಊರಾಗೆಲ್ಲ ಬೆಳೆದ್ಬಿಟ್ಟಿದ್ರಿ. ಎಲ್ಲಾದರೂ ಹೋದರೆ ಒಂದು ಕೆಲಸ ಕೊಡ್ತಾರೆ, ಒಂದು ಮಾಡ್ಕೋಬೋದು, ಕಲ್ಲು ಹೊಡಿಬೋದು. ಇವಾಗ ಸಿಟಿಗೆ ಹಾಕ್ಬಿಟ್ರೆ ನಾವೆಲ್ಲಿ ಹೋಗಿ ಸರ್ ಕಲ್ಲು ಹೊಡಿಯೋದು, ನಾವು ಗಾಡಿಗಳು ಓಡಿಸೋದು, ನಮಗೆಲ್ಲಿ ಸರ್ ಕೆಲಸ ಕೊಡಿ ಸರ್. ಕೋಗಿಲು ಲೇಔಟ್ನಲ್ಲಿ ಒತ್ತುವರಿ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೆಳಗ್ಗೆ 10 ಗಂಟೆಗೆ ಜಾಗವನ್ನ ಬಿಟ್ಕೊಡ್ಬೇಕು ಅಂತ ಹೇಳಿ ಜನರಿಗೆ ಡೆಡ್ ಲೈನ್ ನೀಡಲಾಗಿದೆ. ಫಕೀರ್ ಕಾಲೋನಿ ನಿವಾಸಿಗಳಿಗೆ ಪಾಲಿಕೆ ಈಗ ಸೂಚನೆಯನ್ನ ಕೊಟ್ಟಿದೆ. ಆ ಜಾಗವನ್ನ ಬಿಟ್ಕೊಡ್ಬೇಕು, ಬೆಳಗ್ಗೆ 10 ಗಂಟೆಗೆ ಜಾಗ ಬಿಟ್ಕೊಡಿ ಅಂತ ಹೇಳಿ ಜನರಿಗೆ ಡೆಡ್ ಲೈನ್ ಅನ್ನ ಹಾಕಿದೆ ಪಾಲಿಕೆ. ಈಗಾಗಲೇ ಅಲ್ಲಿರುವ ನಿವಾಸಿಗಳಿಗೆ ಸೂಚನೆಯನ್ನ ಕೊಟ್ಟಿದೆ. ಮನೆಗಳು ನೆಲಸಮ ಆಗಿದೆ ಎಲ್ಲಿ ಆ ಜಾಗದಲ್ಲೇ ಮನೆ 10 ದಿನದಿಂದಲೂ ಕೂಡ ಅಲ್ಲೇ ವಾಸ ಮಾಡ್ತಾ ಇದ್ದಾರೆ ಜನ. ತೆರವು ಸ್ಥಳದಲ್ಲೇ ಈ ಚಳಿಯಲ್ಲಿ ನಿರಾಶ್ರಿತರು ಜೀವನ ಮಾಡ್ತಾ ಇದ್ದಾರೆ, ಅಲ್ಲೇ ಅಡುಗೆ ಮಾಡ್ತಾ ಇದ್ದಾರೆ. ಇಲ್ಲೇ ಇದ್ದಿದ್ದು ನಮ್ಮ ಮನೆ ನಾವು ಎಲ್ಲೋ ಬಿಟ್ಟು ಕದಲೋದಿಲ್ಲ, ಬೇಕಾದ್ರೆ ನಮ್ಮ ಸಮಾಧಿ ಇಲ್ಲೇ ಮಾಡಿ ಅಂತಾನು ಕೂಡ ಹೇಳ್ತಾ ಇದ್ದಾರೆ. ಈಗ ಮತ್ತೆ ಬುಲ್ಡೋಸರ್ ಬರುವ ಆತಂಕದಲ್ಲಿದ್ದಾರೆ ಜನ. ತೆರವು ಪ್ರಕರಣಕ್ಕೆ ರಾಜ್ಯ ಮಹಿಳಾ ಆಯೋಗ ಕೂಡ ಎಂಟ್ರಿ ಕೊಡ್ತಾ ಇದೆ. ಕೋಗಿಲು ಬಡಾವಣೆಗೆ ಇವತ್ತು ಮಹಿಳಾ ಆಯೋಗ ಭೇಟಿ ಕೊಡಲಿದ್ದು ಮಹಿಳೆಯರ ಸಮಸ್ಯೆಯನ್ನ ಮಹಿಳಾ ಆಯೋಗ ಆಲಿಸಲಿದೆ. ಈಗಾಗಲೇ ಯಾವ ಜಾಗದಲ್ಲಿ ಅವರ ಮನೆಯನ್ನ ತೆರವು ಮಾಡಲಾಯಿತೋ ಆ ಒಂದು ಜಾಗದಲ್ಲೇ ಇದ್ದಾರೆ. ಹಾಗಾಗಿಯೇ ಪಾಲಿಕೆ ಈಗ ಅವರಿಗೆ ಸೂಚನೆಯನ್ನ ಕೊಡ್ತಾ ಇದೆ, ಬೆಳಿಗ್ಗೆ 10 ಗಂಟೆಗೆ ನೀವು ಆ ಜಾಗವನ್ನ ಬಿಟ್ಕೊಡ್ಬೇಕು ಅಂತ ಹೇಳಿ. ಸೊ ಇವತ್ತು ಏನೇನು ಆಗತ್ತೆ, ಈಗ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಪ್ರಗತಿ ಶೆಟ್ಟಿ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಗತಿ, ಈಗಾಗಲೇ ನಿನ್ನೆನೇ ಸಿಎಂ ಡಿಸಿಎಂ ಅವರ ನೇತೃತ್ವದಲ್ಲಿ ಸಭೆ ಆಗಿದ ನಂತರ ಈಗಾಗಲೇ ಅವರಿಗೆ ಮನೆ ಕೊಡುವಂತಹ ಒಂದು ನಿರ್ಧಾರವನ್ನು ಕೂಡ ಕೈಗೊಳ್ಳಲಾಗಿದೆ, ಫ್ಲಾಟ್ ಅನ್ನ ಕೊಡಬೇಕು ಅಂತ ಹೇಳಿ. ಆದ್ರೆ ಇನ್ನೂ ಕೂಡ ಅಲ್ಲೇ ಇದಾರ ಕೆಲವರು ನಿರಾಶ್ರಿತರ ಶಿಬಿರ ಅಲ್ಲಿಗೆ ಹೋಗ್ತಾ ಇಲ್ಲ, ಪುನರ್ವಸತಿ ಕೇಂದ್ರಗಳಿಗೆ ಹೋಗ್ತಾ ಇಲ್ವಾ? ಇವತ್ತು ಏನೇನು ಆಗಬಹುದು, ಯಾವ್ಯಾವ ಆಯೋಗದವರು ಇವತ್ತು ಬರಬಹುದು? ನವಿತಾ ಜೈನ್ ಇವರಿಗೆ ಅಂದ್ರೆ ಇಲ್ಲಿರುವಂತಹ ಆ ಡೆಮೊಲಿಷನ್ ಜಾಗದಲ್ಲಿ ಇದ್ದಂತಹ ಎಲ್ಲ ನಿರಾಶ್ರಿತರಿಗೂ ಕೂಡ ಪ್ರತ್ಯೇಕವಾದಂತಹ ಮನೆಯನ್ನ ಕೊಡ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಅವರೇ ಘೋಷಣೆ ಮಾಡಿದ್ರು ಕೂಡ ಅಲ್ಲಿಂದ ಕದಲೋದಕ್ಕೆ ಸುತಾರಾಮ್ ಅಲ್ಲಿನ ನಿವಾಸಿಗಳು ಒಪ್ತಾ ಇಲ್ಲ. ಅವ್ರು ಯಾರು ಕೂಡ ಆ ಜಾಗದಿಂದ ನಾವು ಕದಲಲ್ಲ ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಜಿಬಿ ಅಧಿಕಾರಿಗಳು ಅವ್ರಿಗೆ 10 ಗಂಟೆವರೆಗೂ ಡೆಡ್ ಲೈನ್ ಕೂಡ ಕೊಟ್ಟಿದ್ರು, ಅಷ್ಟರ ಒಳಗಡೆ ನೀವು ಹೋಗ್ಬೇಕು ಅಂತ. ಬಟ್ ಹೀಗಿದ್ರೂ ಕೂಡ ಆ ಜಿಬಿ ಸೇರಿರುವಂತಹ ಘನತ್ಯಾಜ್ಯ ನಿರ್ವಹಣೆ ವಿಭಾಗಕ್ಕೆ ಸೇರಿರುವಂತಹ ಆ ಜಾಗದಿಂದ ಅಲ್ಲಿರುವಂತಹ ನಿವಾಸಿಗಳು ಕದಲೋದಕ್ಕೆ ಒಪ್ತಾ ಇಲ್ಲ. ಯಾಕಂದ್ರೆ ಅದರಲ್ಲಿ ತುಂಬಾ ಜನ ಅಕ್ರಮವಾಗಿ ಮಾಡ್ಕೊಂಡವ್ರೆ ಜಾಸ್ತಿ. ಅಂದ್ರೆ ಯಾರಿಗೆ ನಿಜವಾಗ್ಲೂ ಯಾರು ಮನೆ ಕಳ್ಕೊಂಡಿದ್ದಾರೆ ಅವ್ರು ಯಾರು ಅಲ್ಲಿ ಸಂಖ್ಯೆ ಬಹಳ ಕಡಿಮೆ ಇದೆ. ಸೊ ಅಕ್ರಮವಾಗಿ ಮಾಡ್ಕೊಂಡಿರೋದ್ರಿಂದ ಅಲ್ಲಿನ ಜನರಲ್ಲಿ ಒಂದು ಭಯ ಇದೆ, ನಮ್ಗೆ ಮನೆ ಸಿಗೋದಿಲ್ಲ, ಈ ಜಾಗನ ಬಿಟ್ಟು ಹೋದ್ರೆ ನಮಗ್ ಶೆಡ್ ಹಾಕೊಳ್ಳೋಕ್ಕೂ ಎಲ್ಲೂ ಕೂಡ ಜಾಗ ಸಿಗಲ್ಲ ಅನ್ನುವಂತಹ ಒಂದು ಅವರ ಒಂದು ನಿಲುವಿನ ಮೇರೆಗೆ ಅವ್ರು ಯಾರು ಕೂಡ ಆ ಜಾಗದಿಂದ ಕದಲ್ತಾ ಇಲ್ಲ. ಇನ್ನು ಇವತ್ತು ಬೆಳಿಗ್ಗೆ ಸುಮಾರು ಒಂದು 11 ಗಂಟೆಯ ಹೊತ್ತಿಗೆ ಮಹಿಳಾ ಆಯೋಗ ಕೂಡ ಆ ಸ್ಥಳಕ್ಕೆ ಭೇಟಿ ನೀಡುತ್ತೆ. ಮಹಿಳಾ ಆಯೋಗದ ಅಧ್ಯಕ್ಷೆ ಆಗಿರುವಂತಹ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಭೇಟಿ ನೀಡಿ ಅಲ್ಲಿರುವಂತಹ ಮಹಿಳೆಯರಿಗೆ, ಮಕ್ಕಳಿಗೆ ಯಾವ ರೀತಿಯಾದಂತಹ ಸಮಸ್ಯೆ ಆಯ್ತು ಅನ್ನೋದನ್ನ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡ್ತಾರೆ. ಯಾಕಂದ್ರೆ ಕಳೆದ 10 ದಿನದಿಂದಲೂ ಕೂಡ ಅಲ್ಲಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲೇ ವಾಸ ಆಗಿದ್ದಾರೆ. ಸೊ ಅದರಲ್ಲಿ ಒಬ್ರು ಗರ್ಭಿಣಿ ಕೂಡ ಇದ್ರು, ಜೊತೆಗೆ ಒಬ್ರು ಬಾಣಂತಿ ಕೂಡ ಇದ್ರು, ಜೊತೆಗೆ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಇದ್ರು. ಸೊ ಅವರೆಲ್ಲರ ಪರಿಸ್ಥಿತಿ ಹೇಗಿದೆ, ಅವರಿಗೆ ಪರ್ಯಾಯ ವ್ಯವಸ್ಥೆ ಇದೆಯಾ ಇಲ್ವಾ, ಅವ್ರಿಗೆ ಏನ್ ಪ್ರಾಬ್ಲಮ್ ಆಗ್ತಿದೆ, ಇದೆಲ್ಲವನ್ನು ಕೂಡ ಅವ್ರ ಹತ್ರ ತಿಳ್ಕೊಳ್ಳೋದಕ್ಕೆ, ಅವ್ರ ಜೊತೆಗೆ ಕೂತು ಮಾತನಾಡೋದಕ್ಕೆ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಇವತ್ತು ವಿಸಿಟ್ ಮಾಡ್ತಾ ಇರುವಂತದ್ದು. ನವಿತಾ ಜೈನ್, ಈಗ ಪ್ರಗತಿ, ಇಲ್ಲಿ ಏನೇನು ಮಾನದಂಡಗಳು, ಏನೇನು ರೂಲ್ಸ್ ಅನ್ನ ಇಡ್ಲಾಗಿದೆ ಈಗ ಈ ಒಂದು ಫ್ಲಾಟ್ ಸಿಗ್ಬೇಕು ಅಂದ್ರೆ ಅವರಿಗೆ ಹೇಗೆ, ಇದರ ಬಗ್ಗೆ ಅಲ್ಲಿನ ಆ ಭಾಗದ ಜನ ಈಗ ಆತಂಕದಲ್ಲಿದ್ದಾರೆ. ಯಾಕಂದ್ರೆ ಕೆಲವರ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಇದ್ರೂ ಕೂಡ ಒಂದಷ್ಟು ಆತಂಕ ಅಲ್ಲಿ ಕಾಣಿಸ್ತಾ ಇದೆ ಅಂತ. ನವಿತಾ ಜೈನ್, ಏನಂದ್ರೆ ಯಾರ ಹತ್ರ ದಾಖಲಾತಿಗಳು ಪಕ್ಕಾ ಇದೆ, ದಾಖಲೆಗಳು ಪಕ್ಕಾ ಇದೆ ಅಂತವರಿಗೆ ಮಾತ್ರ ರಾಜೀವ್ ಗಾಂಧಿ ವಸತಿ ನಿಗಮದಡಿ ಅವರಿಗೆ ಮನೆ ಸಿಗುತ್ತೆ ಹೊರತು ದಾಖಲೆಗಳನ್ನ ಫೇಕ್ ಮಾಡಿ ಕ್ರಿಯೇಟ್ ಮಾಡ್ಕೊಂಡವರಿಗೆ ಅಲ್ಲಿ ಮನೆ ಸಿಗೋದಿಲ್ಲ. ಅದು ಸ್ಪಷ್ಟವಾಗಿ ಹೇಳಿರುವಂತದ್ದು. ಡಿಸಿಎಂ ಕೂಡ ನಿನ್ನೆ ವಿಸಿಟ್ ಮಾಡಿದ ಸಂದರ್ಭದಲ್ಲಿ ಅದನ್ನೇ ಹೇಳಿದ್ದಾರೆ. ಅಕ್ರಮವಾಗಿ ಯಾರು ಮನೆ ಮಾಡಿ ಕಟ್ಕೊಂಡು ಇದು ನನ್ನ ಜಾಗ ಅಂತ ಹೇಳ್ತಾರೆ ಅಂತವ್ರಿಗೆಲ್ಲ ಮನೆ ಕೊಡಕ್ ಸಾಧ್ಯನೇ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಜೊತೆಗೆ ಅಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ನನ್ನ ಹತ್ರ ಆಧಾರ್ ಕಾರ್ಡ್ ಇದೆ, ವೋಟರ್ ಐಡಿ ಇದೆ, ಮತ್ತೆ ಒಂದಷ್ಟು ಡಾಕ್ಯುಮೆಂಟ್ ಇದೆ ಅಂತ ಅವರೆಲ್ಲ ಹೇಳ್ತಾ ಇದ್ರು. ಜೊತೆಗೆ ತಹಶೀಲ್ದಾರ್ ಕೊಟ್ಟಿರುವಂತಹ ತಾತ್ಕಾಲಿಕ ಅನುಮತಿ ಪತ್ರವು ನಮ್ಗೆ ನೆಲೆಸೋದಕ್ಕಿದೆ ಅಂತ ಒಂದಷ್ಟು ಜನ ಹೇಳಿದ್ರು. ಬಟ್ ಅದಕ್ಕೆ ಖುದ್ದು ತಹಶೀಲ್ದಾರ್ ಅವರೇ ಸ್ಪಷ್ಟನೆ ಕೊಟ್ರು. 2023ರ ಸ್ಯಾಟಲೈಟ್ ಇಮೇಜ್ ಅವ್ರ ಹತ್ರ ಇದೆ. ಆ ಒಂದು ಈಗ ಏನು ಅವ್ರು ಅತಿಕ್ರಮಣ ಮಾಡ್ಕೊಂಡು ಡೆಮೊಲಿಷನ್ ಆಗಿದೆಯಲ್ಲ, ಆ ಜಾಗದಲ್ಲೆಲ್ಲ ಇದಾರಲ್ಲ, ಅವರ ಒಂದು ಸ್ಯಾಟಲೈಟ್ ಇಮೇಜ್ 2023ರ ಹೊತ್ತಿಗೆ ತಹಶೀಲ್ದಾರ್ ಹತ್ರ ಇದೆ. ಅಲ್ಲಿ ಕೇವಲ 5 ರಿಂದ 10 ಮನೆಗಳು ಮಾತ್ರ 2023ರಲ್ಲಿ ಇದ್ದಿದ್ದು. 2024ರ ಹೊತ್ತಿಗೆ ಇವ್ರು ಏಕಾಏಕಿಯಾಗಿ ಒಂದಷ್ಟು ಜನ ಬಂದು ಸೇರ್ಕೊಂಡ್ ಬಿಡ್ತಾರೆ.
ಬಂದು ಸೇರ್ಕೊಂಡಿರೋರ ಸಂಖ್ಯೆ, ಅಕ್ರಮವಾಗಿ ಅಲ್ಲಿ ಶೆಡ್ ಅನ್ನ ನಿರ್ಮಾಣ ಮಾಡಿರೋರ ಸಂಖ್ಯೆ ಜಾಸ್ತಿ ಆಗಿದೆ. ಅಂದ್ರೆ ಇವರೆಲ್ಲ ಏನ್ ಹೇಳಿದ್ರು ಮಾಧ್ಯಮಗಳ ಮುಂದೆ ಅಥವಾ ಒಂದಷ್ಟು ರಾಜಕಾರಣಿಗಳು ಬಂದಾಗ ಅಥವಾ ಕೇರಳದ ಸಂಸದರ ನಿಯೋಗ ಬಂದಾಗ, ಶಾಸಕರ ನಿಯೋಗ ಬಂದಾಗ, ಕೇರಳ ಪಾಲಿಟಿಕ್ಸ್ ಕರ್ನಾಟಕದಲ್ಲಿ ನಡೀತಿದ್ದ ಸಂದರ್ಭದಲ್ಲಿ ಇಲ್ಲಿನ ಜನ, ಅಲ್ಲಿ ನೆಲೆಸಿದಂತಹ ಜನ ಹೇಳಿದ್ರು, ನಾವೆಲ್ಲರೂ ಕೂಡ 15-20 ವರ್ಷದಿಂದ ಇದೇ ಜಾಗದಲ್ಲಿದ್ವಿ, 28-30 ವರ್ಷದಿಂದ ಇದೇ ಜಾಗದಲ್ಲಿದ್ವಿ ಅಂತ ಒಂದಷ್ಟು ಜನ ಕೂಡ ಹೇಳಿದ್ರು. ಅದೆಲ್ಲವೂ ಕೂಡ ಸುಳ್ಳು. ತಹಸೀಲ್ದಾರ್ ಹತ್ರ ಇರುವಂತಹ ಸ್ಪಷ್ಟ ದಾಖಲೆ, ಅವ್ರ ಹತ್ರ ಇರುವಂತಹ ಆ ಒಂದು ಸ್ಯಾಟಲೈಟ್ ಇಮೇಜ್ ಎಲ್ಲದಕ್ಕೂ ಕೂಡ ಸಾಕ್ಷಿ. ಯಾರು ಕೂಡ ಈ ಜಾಗದಲ್ಲಿ ಇರ್ಲಿಲ್ಲ. ಆ ಕ್ವಾರಿ ಜಾಗ ಅಂದ್ರೆ ಆ ಕೋಗಿಲೆ ಬಂಡೆಗೆ ತಾಗಿಕೊಂಡಂತೆ ಒಂದು ಗೋಮಾಳದ ಜಾಗ ಇತ್ತು, ಅಲ್ಲಿ ಒಂದಷ್ಟು ಜನ ನೆಲೆಸಿದ್ರು. ಬಿಟ್ರೆ ಇಲ್ಲಿ ಅಂದ್ರೆ ಏನ್ ಇವರು 200 ಮನೆಗಳೇನು ಡೆಮೊಲಿಷನ್ ಮಾಡಿದಾರಲ್ಲ, ಆ ಜಾಗದಲ್ಲಿ ಇದ್ದದ್ದು ಕೇವಲ 10ರಿಂದ 11 ಮನೆಗಳಷ್ಟೇ. ಸೊ ಯಾರಿಗೆ ದಾಖಲೆಗಳ ಪಕ್ಕ ಇದೆ ಅವರಿಗೆ ಮಾತ್ರ ಪರ್ಯಾಯ ವ್ಯವಸ್ಥೆ ಆಗುತ್ತೆ. ನಮಿತಾ ಜೈನ್. ಓಕೆ, ಥ್ಯಾಂಕ್ ಯು ಪ್ರಗತಿ ಶೆಟ್ಟಿ ಡೀಟೇಲ್ಸ್ಗೆ.